ವಿ ಆರ್ ಇನ್ ದ ಮಿಡ್ ಪಾಯಿಂಟ್ ಆಫ್ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಹಂಗೆ ಒಂದು ಪ್ಯಾನರಾಮಿಕ್ ವ್ಯೂ ಆಗ್ತೀನಿ, ನೋಡ್ಕೊಳ್ಳಿ. ಸಾಕತ್ತಾಗಿದೆ ಪ್ಲೇಸ್ ಮಾತ್ರ ಚಿಂದಿ. ಬೈಕ್ನಲ್ಲಿ ಒಂದ್ಸಲಿ ಬರ್ಬೇಕು ಹೇಮಂತಲ್ಲಿ. ಬೈಕಲ್ಲಿ ಬಂದ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಲು. ನಮ್ಮೂರು ಇಲ್ಲೇ ಇದ್ದಿದ್ರೆ ನಾವು ಡೈಲಿ ಬ್ರಿಡ್ಜ್ ಮೇಲೆ ಬೈಕ್ ಓಡಿಸ್ಕೊಂಡು ಬನ್ನಿ, ಹೋಗೋದಾಗಿತ್ತು. ಇಲ್ಲೊಂದು 2 ಎಕರೆ ಜಾಗ ತಗೊಂಬಿಡೋಣ. ಹೌದಾ? ಹೌದು, ಆರಾಮಾಗಿ. ಬೈಕ್ ಬೇಡ ರೀ, ಇಲ್ಲಿಂದಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗೋಣ. ಸ್ವಿಮ್ ಮಾಡ್ಕೊಂಡು ಹೋಗೋಣ. ಸ್ವಿಮ್ ಮಾಡ್ಕೊಂಡು ಹೋಗೋದಿಲ್ಲ, ಹೌದು, ಈಜು ಮೊಸಳೆಗಳು ಇರ್ತವೆ ಅಂತ ಎಲ್ಲ ಹೇಳಿದ್ರಿ ನೀವು. ಮೊಸ್ಲೇರ ಒಂದು ಕೋಲ್ ಹಿಡ್ಕೊಂಡು ಹೋಗೋಣ ಇಲ್ಲಿ. ಮೊಸ್ಲೆ ಯಶಸ್ ರಾತ್ರಿ ಎಲ್ಲ ಡ್ರೈವ್ ಮಾಡಿ ಫುಲ್ಲು ಟಯರ್ಡ್ ಆಗ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಇವಾಗ ಇಲ್ಲೇ ಒಂದು ರೌಂಡ್ ಮುಖ ತೊಳ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಪರವಾಗಿಲ್ಲ, ನಿಮ್ಗೆ ನೈಟ್ ಶಿಫ್ಟ್ ಅಲವೆನ್ಸ್ ಕೊಡ್ತೀವಿ, ಬಾಟಾ ಗಿಟ ಎಲ್ಲ ಸೇರಿಸ್ಕೊಡ್ತೀವಿ. ಬೇಡ ಕೊಡ್ತೀರಾ? ಹಾ, ಹೌದೌದು. ಸೂಪರ್, ಓಕೆ ಓಕೆ. 10 ಲಕ್ಷ ಬೇಡ, 10 ಕೋಟಿ ಕೊಡ್ತೀನಿ. 10 ಬೇಡ, 10 ಕೋಟಿ ನಾನು ಕೊಡ್ತೀನಿ. Yeah, so I'm ready to give him 3,000 rupees from my bucket as a performance bonus for his night ride. He was amazing. How much are you ready to give? Being an former ex-microlander, I'm ready to pay 300 rupees as per ML policy. 300 rupees. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಆಯ್ತು ಯಶಸ್, ನಿಮ್ ಸಂತೋಷನ ನಮ್ ಜೊತೆ ಕೂಡ ಹಂಚ್ಕೊಳ್ಳಿ. ಆಯ್ತು, ಖಂಡಿತ ಅವರು ಹಂಚ್ಕೊಳ್ತೀನಿ. ಅವ್ರು ಕೊಡೋಂತ ನೈಟ್ ಶಿಫ್ಟ್ ಅಲವೆನ್ಸ್ ಅಲ್ಲಿ 5% ನಿಮ್ಗೆ ಕೊಡ್ತೀನಿ. 5%. ಸಾಕ 5%? ರೀ, ನಿಮ್ಗಿಂತ ನಮ್ ಮ್ಯಾನೇಜರ್ ಎಷ್ಟು ವಾಸಿ ಕಂಡ್ರಿ ರೀ, ಅವ್ರು 7% ಕೊಡ್ತಾರೆ ರೀ. ಕೊಡ್ತೀನಿ ನಾ. ಪರವಾಗಿಲ್ಲ ರೀ. ಹೊಸ ವಿಡಿಯೋಗೆ ಸುಸ್ವಾಗತ, ಹೊಸ ಸೀರೀಸ್ಗೆ ಸುಸ್ವಾಗತ. ಏನಪ್ಪ ಪ್ಲ್ಯಾನ್ ಅಂದರೆ, ಇವತ್ತು ನಮ್ಮ ಕಂಪನಿ ಹುಡುಗರ ಜೊತೆ ಬಂದಿದ್ದೀನಿ, ಅಂದರೆ ಎಕ್ಸ್ ಕಂಪನಿ ಹುಡುಗರು. ನಾವು ಇವರು ಒಟ್ಟಿಗೆ ರಿಸೈನ್ ಮಾಡಿ ಎಸ್ಕೇಪ್ ಆಗಿದ್ದು. ಪಾಪ ಇವರಿಬ್ಬರು ಕಾಯ್ತಾ ಇದ್ದಾರೆ ಎಸ್ಕೇಪ್ ಆಗೋಕ್ಕೆ. ಅವ್ರನ್ನ ಕರ್ಕೊಂಡು ಅಣ್ಣ ನೋಟಿಸ್ ಪೀರಿಯಡ್ ಅವ್ರೆ, 90 ಡೇಸ್ ನೋಟಿಸ್ ಪೀರಿಯಡ್. ಇವ್ರು ಇನ್ನೂ ವೇಟಿಂಗಲ್ಲಿ ಇದ್ದಾರೆ. ಆ್ಯಕ್ಚುಲಿ ಇವನು ನನ್ನ ರಿಪ್ಲೇಸ್ಮೆಂಟ್ನ ಸಾಕೊಂಡು ಟ್ರಿಪ್ಪಿಗೆ ಬಂದಿದ್ದೀನಿ. ಸೊ ಎಲ್ಲಿಗೆ ಬಂದಿದ್ದೀವಪ್ಪ ಅಂದರೆ, ವಿ ಆರ್ ಇನ್ ಯಲ್ಲಾಪುರದಲ್ಲಿರೋಂಥ ಸಾತೋಡ್ಡಿ ಫಾಲ್ಸ್ನ ನೋಡೋಕ್ಕೆ ಅಂತ ಹೋದ್ವಿ. ಅದೇನಂದರೆ 9 ಗಂಟೆಗೆ ಎಂಟ್ರಿ ಅಂದರು, ನಾವು 6 ಗಂಟೆಗೆ ಬಂದಿದ್ದೀವಿ. ಸೊ ಹಾಗಾಗಿ ಅಲ್ಲಿ ಎಂಟ್ರಿ ಇಲ್ಲ. ಹಂಗಾಗಿ ಇಲ್ಲಿ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಒಂದಿದೆ, ಅದನ್ನು ನೋಡೋಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಮುಂದಕ್ಕೆ ನಮ್ಮ ಈ ಒಂದು ಟ್ರಾವೆಲ್ಲು ತುಂಬ ಅಡ್ವೆಂಚರಸ್ ಆಗಿರುತ್ತೆ. ಸೊ ಸ್ಟೇ ಟ್ಯೂನ್ಡ್, ನೋಡ್ತಾ ಇರಿ, ಸಖತ್ತಾಗಿರುತ್ತೆ. ವೆಲ್ಕಮ್ ಟು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಶಿವಪುರ ತೂಗು ಸೇತುವೆ ಅಂತ ಕನ್ನಡದಲ್ಲಿ ಹೇಳ್ರಿ ರೀ. ಹೇಳಿ ನೀವು. ಶಿವಪುರ ತೂಗು ಸೇತುವೆಗೆ ಸ್ವಾಗತ ಸುಸ್ವಾಗತ. ಈಗ ಸೇತುವೆ ಕಡೆ ಹೋಗ್ತಾ ಇದೀವಿ ನಾವು. ಹೀಗಿದೆ ದಾರಿ, ವ್ಯೂನ ನೋಡ್ಕೊಂಡ್ಬಿಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಳಗ್ಗೆ ಫಾರೆಸ್ಟ್ ಬೇಕು, ಸಖತ್ತಾಗಿದೆ. ಯಲ್ಲಾಪುರದಿಂದ ಸಾತೋಡ್ಡಿ ಫಾಲ್ಸ್ಗೆ ಹೋಗೋವಂಥ ದಾರಿನಲ್ಲಿ ಇದೊಂದು ಬೋರ್ಡ್ ಹಾಕಿರ್ತಾರೆ. ಆ ಬೋರ್ಡ್ ನೋಡ್ಕೊಂಬಂದರೆ ಈ ಥರ 2 ವೀಲರ್ ಹೋಗೋಕ್ಕೆ ಮಾತ್ರ ಆಗೋಷ್ಟು ದಾರಿ ಮಾಡಿದ್ದಾರೆ. ಕಾರ್ಗೆಲ್ಲ ತೊಗೊಂಡು ಹೋಗ್ಬೇಡಿ. ಕಾರ್ ತೊಗೊಂಡೋಗಿ ಮುಂದೆ ಏನಾರು ಲಾಕ್ ಆಯ್ತಾರೆ, ವಾಪಸ್ ತೆಗಿಯೋಕ್ಕಾಗಲ್ಲ. A few moments later. ಎಂಥ ಅದೃಷ್ಟ ತಪ್ಪಾಯ್ತು ನೋಡಿ ನಮಗೆ. ಹೌದು, ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಇದು ಒಂದು ಆ್ಯಂಗಲಲ್ಲಿರೋಂಥ ವ್ಯೂ. ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಏನು ಬೃಹದಾಕಾರವಾಗಿದೆ ನೋಡಿ. ಬೃಹದಾಕಾರವಾಗಿರುವಂತಹ ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್ ಇಲ್ಲಿ ಲೋಕಲ್ ಹಳ್ಳಿ ಜನರಿಗೆ ಕನೆಕ್ಟಿವಿಟಿ ಕೊಡೋಕ್ಕೆ ಅಂತ ಮಾಡಿರೋದು. ಇದ್ರ ಮೇಲೆ 2 ವೀಲರ್ ಎಲ್ಲ ತೊಗೊಂಡ್ಬರ್ತಾರೆ. ಸೊ ಗೈಸ್, ಹೌ ಇಸ್ ದ ಬ್ರಿಡ್ಜ್? ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬನ್ನಿ ಮೇಲೆ ನಡ್ಕೊಂಡು ಹೋಗೋಣ. ನಮ್ಮೂರು ಇಲ್ಲೇ ಇದ್ದಿದ್ರೆ ನಾವು ಡೈಲಿ ಬ್ರಿಡ್ಜ್ ಮೇಲೆ ಬೈಕ್ ಓಡಿಸ್ಕೊಂಡು ಬನ್ನಿ, ಹೋಗೋದಾಗಿತ್ತು. ಇಲ್ಲೊಂದು 2 ಎಕರೆ ಜಾಗ ತಗೊಂಬಿಡೋಣ. ಹೌದಾ? ಹೌದು, ಆರಾಮಾಗಿ. ಬೈಕ್ ಬೇಡ ರೀ, ಇಲ್ಲಿಂದಲ್ಲಿ ಸ್ವಿಮ್ ಮಾಡ್ಕೊಂಡು ಹೋಗೋಣ. ಸ್ವಿಮ್ ಮಾಡ್ಕೊಂಡು ಹೋಗೋಣ. ಸ್ವಿಮ್ ಮಾಡ್ಕೊಂಡು ಹೋಗೋದಿಲ್ಲ, ಹೌದು, ಈಜು ಮೊಸಳೆಗಳು ಇರ್ತವೆ ಅಂತ ಎಲ್ಲ ಹೇಳಿದ್ರಿ ನೀವು. ಮೊಸ್ಲೇರ ಒಂದು ಕೋಲ್ ಹಿಡ್ಕೊಂಡು ಹೋಗೋಣ ಇಲ್ಲಿ. ಮೊಸ್ಲೆ ಮೊಸಳೆಗೆ ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳಿ? ಏನ್ ಮಾಡ್ತೀರಾ? ಗೊತ್ತಿಲ್ಲಪ್ಪ. ಮೊಸಳೆ ಬಂದ್ರೆ ಹಿಡ್ಕೊಂಡು ಹೋಗೋದು, ಹಾ, ಒಂದೇ ಹೊಡ್ತಾ ತಲೆ ಮೇಲೆ, ಹಾ, ಒಂದೇ ಹೊಡ್ತಾ ಹಾ, ಮೊಸ್ಲೆಗೆ. ಹಾ. ಗೊತ್ತಲ್ಲ ಆಮೇಲೆ ಏನು ಅಂತ. ಆಮೇಲೆ ಏನು? ಡೈರೆಕ್ಟ್ ಯಮನ್ ಬಾದ. ನೋಡಿ ನೇಚರ್ ಹೆಂಗಿದೆ ಅಂತ, ಸಖತ್ತಾಗಿದೆ. ಫುಲ್ಲು ಕಾಳಿ ನದಿ. ಸಾರ್ವಜನಿಕರಿಗೆ ಇಲ್ಲೊಂದು ಸೂಚನೆ ಇದೆ, ನೋಡ್ಕೊಂಬಿಡಿ. ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಈ ಬ್ರಿಡ್ಜಿನ ಅಂದಾಜು ವೆಚ್ಚ ಬಂದ್ಬಿಟ್ಟು 3 ಕೋಟಿ ರೂಪಾಯಿ, 300 ಲಕ್ಷಗಳು. 2015ರಲ್ಲಿ ಮಾಡಿರೋದು. 11 ವರ್ಷ ಆಗಿದೆ ಬ್ರಿಡ್ಜ್ಗೆ. ವೆಲ್ಕಮ್ ಟು ಶಿವಪುರ ಹ್ಯಾಂಗಿಂಗ್ ಬ್ರಿಡ್ಜ್. ಏನೂ ಸೌಂಡ್ ಇಲ್ಲ, ಏನೂ ಮ್ಯೂಸಿಕ್ ಇಲ್ಲ, ಸುಮ್ಮನೆ
ಹಾಗೆಯೇ ಕೇಳಿಸ್ಕೊಡಿ. ಈ ಪಕ್ಷಿಗಳು ಚಿಯೋ ಚಿಯೋ ಅಂತ ಇದೆ. ವಾವ್, ಬ್ಯೂಟಿಫುಲ್ ಕಾಳಿ ರಿವರ್. ಆ್ಯಂಡ್ ದೆನ್ ಹಿಯರ್ ಆಲ್ಸೋ ಕಾಳಿ ರಿವರ್. ಏನು ಮಸ್ತಿದ್ದ ಗುರು ಬ್ರಿಡ್ಜ್ ಮಾತ್ರ. ಇಲ್ಲಿಗೆ ಏನಾನ ಬೈಕಲ್ಲಿ ಬಂದುಬಿಟ್ರೆ ಸ್ವರ್ಗ ಗುರು. ಸ್ವರ್ಗಕ್ಕೆ ಎರಡೇ ಗೇಣು ಅಂತಾರಲ್ಲ, ಆ ಲೆವೆಲಿಗೆ ಇರುತ್ತೆ ಬೈಕಲ್ಲಿ ಬಂದುಬಿಟ್ರೆ. ಇಲ್ಲಿ ಸಾಕಾಗಿದೆ ಮಾತ್ರ. ಲುಕ್ ಅಟ್ ದಿಸ್ ವ್ಯೂ ಹೇಗಿದೆ. ವಾವ್, ಡಣ ಡಣ ಸೌಂಡ್ ಮಾಡ್ತಾಯಿದೆ ಬ್ರಿಡ್ಜು. ತುಂಬ ಭಯ ಆಗುತ್ತೆ. ಮೇಲ್ಗಡೆ ರೋಪ್ಸ್ ಹೋಗಿದೆ, ಈ ಕಡೆ ಎರಡು ಆ ಕಡೆ ಎರಡು ರೋಪಿಗೆ ಗ್ರೀಸ್ ಹಚ್ಚಿದಾರಂತೆ. ಏನಕ್ಕೆ ಅಂದರೆ ಗಾಳಿ ಬೀಸಿ ಸೇತುವೆ ಏನಾರ ಆ ಕಡೆ ಉಯ್ಯಾಲೆ ಥರ ಆಡುವಾಗ ಅದು ಫ್ರಿಕ್ಷನ್ ಆಗಿ ಕಟ್ಟಾಗಬಾರ್ದು ಅಂತ ಗ್ರೀಸಿಂಗ್ ಮಾಡಿದ್ದಾರೆ. ನಮ್ಮ ಪಂಕಜಣ್ಣ ಅಲ್ಲಿ ರೀಲ್ಸ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾರೆ. ಸಂಪಿಗೆ ಒಂದೂರು, ಮಲ್ಲಿಗೆ ಒಂದೂರು, ನಡುವಲ್ಲಿ ನದಿಯೊಂದು, ಹಗ್ಗದ ಉಯ್ಯಾಲೆ ತೂಗುವ ಹಾಗೊಂದು, ಸೇತುವೆಯೋ ಅಲ್ಲೊಂದು. ಬೆಳಗ್ಗೆನೆ ಬಂದಿರೋದ ಕೈಯಲ್ಲಿ ಯಾರೂ ಇಲ್ಲ ಗುರು. ನಮ್ಮದೇ ಬ್ರಿಡ್ಜು, ನಾವು 4 ಜನ ಆರಾಮಾಗಿ ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಸಾಕಾಗಿದೆ. ಏನು ವರ್ಣಿಸೋಕ್ಕೆ ಪದಗಳ ಸಾಲದು. ಸಿಕ್ಕಾಪಟ್ಟೆ ದೊಡ್ಡ ಬ್ರಿಡ್ಜು, ಹೇಳೋಕ್ಕಾಗಲ್ಲ, ಆ ಲೆವೆಲ್ಗಿದೆ. ಬ್ರಿಡ್ಜ್ ಅನ್ನೋದಕ್ಕಿಂತ ಬ್ರಿಡ್ಜ್ ಸುತ್ತ ಇರೋಂಥ ಈ ನೇಚರಿಗೆ ಬ್ರಿಡ್ಜ್ಗೆ ಕರೆಕ್ಟಾಗಿ ಸಿಂಕ್ ಆಗುತ್ತೆ ಇಲ್ಲಿ. ಅದೇ ಇಲ್ಲಿ ಮೈನ್ ಹೈಲೈಟು. ಫುಲ್ಲು ಸುತ್ತಮುತ್ತ ಬೆಟ್ಟ ಗುಡ್ಡ, ಮಧ್ಯದಲ್ಲಿ ಕಾಳಿ ನದಿ, ಅದ್ರ ಮೇಲೆ ಇರೋವಂಥ ಒಂದು ಉಯ್ಯಾಲೆ ಅಂತ ತೂಗು ಸೇತುವೆ. ಇಲ್ಲಿ ಬಂದರೆ ಯಾರು ಡ್ಯಾನ್ಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಗ್ರೀಸ್ ಮಾಡಿದ್ದೀನಿ ಅಂದರು, ಬಟ್ ಗ್ರೀಸೆಲ್ಲ ಒಣಗೋಗ್ಬಿಟ್ಟಿದೆ. ಮತ್ತೆ ಗ್ರೀಸ್ ಮಾಡಬೇಕು ಇದಕ್ಕೆ. ಅಲ್ಲ, ಗ್ರೀಸ್ ಹಚ್ಚಿದ್ದಾರೆ ಮುಟ್ಬೇಡಿ ಅಂತೆಲ್ಲ ಬೋರ್ಡ್ ಹಾಕವ್ರೆ. ನೋಡಿದ್ರೆ ಇಲ್ಲಿ ಗ್ರೀಸೇ ಇಲ್ಲ, ಗ್ರೀಸೇ ಹಚ್ಚಿಲ್ಲ. ಇವರು ಕಂಪ್ಲೇಂಟ್ ಮಾಡಬೇಕು ಮೊದಲು. ಒಂದು ಟಿಕೆಟ್ ರೈಸ್ ಮಾಡೋಣ. ಓಕೆ, ಸರ್ವಿಸ್ ನಾವು ಮಾಡ್ತೀರಾ ಜೀರಾದಲ್ಲ? ಇಲ್ಲ, ಸರ್ವಿಸ್ ನಾವು ಅಪ್ಡೇಟ್ ಆಗ್ಬಿಟ್ಟಿದ್ದೀವಿ. ನಾವಿನ್ನೂ ಜೀರಾದಲ್ಲಿದ್ದೀವಿ. ನಾವು ಜೀರಾ ಟಿಕೆಟ್ ರೈಸ್ ಮಾಡ್ತೀವಿ. ಇದನ್ನ ಬೇಗ ಅಡ್ರೆಸ್ ಮಾಡಬೇಕು ಅಂತ ವಿನಂತಿ. ಇಲ್ಲಿ ಒಂದಾದರೂ ಮೊಸಳೆ ಕಾಣಬಾರ್ದಾ? ಎಲ್ಲ ಬರೀ ಕಟ್ಟಿಗೆನೇ ಐತಪ್ಪ. ಮೊಸಳೆ ಸೆಟ್ಟಿಂಗ್ ಆದರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದೇ ಕಾಂಟೆಂಟ್ ಸಿಗುತ್ತೆ ನಿಮಗೆ, ವ್ಯೂವರ್ಶಿಪ್ ಜಾಸ್ತಿ ಆಗಲಿ ಅಂತನಾ? ಹಾಂ ಹೌದು. ಇನ್ನೊಂದು ಏನು ಗೊತ್ತಾ ಹೇಮಂತ, ಇಲ್ಲಾರ ನಾನು ಮನೆ ಮಾಡ್ಕೊಂಡು ಇದ್ಬಿಟ್ಟಿದ್ರೆ ಬ್ರಿಡ್ಜ್ ಮೇಲೆ ಓಡಾಡ್ತಾ ಇರಲಿಲ್ಲ. ಇಲ್ಲಿಂದಲ್ಲಿ ಡೈರೆಕ್ಟ್ ಸ್ವಿಮ್ ಮಾಡ್ತಿದ್ದೆ. 5 ನಿಮಿಷಕ್ಕೆ ಇಲ್ಲಿಂದ ಅಲ್ಲಿಗೆ ರೀಚ್ ಆಗ್ತೀನಿ. ಮಧ್ಯದಲ್ಲಿ ಮೊಸಳೆ ಬಂದರೆ ಏನು ಮಾಡ್ತೀರಾ? ಏನಿಲ್ಲ ಹೇಮಂತ, ಒಂದು ದೊಣ್ಣೆ ಹಿಡ್ಕೊಂಡು ಹೋಗಿರೋದು, ಈಜು ಹಿಡ್ಕೊಂಡು ಒಂದೇ ಹೊಡ್ತಾ ಮೊಸಳೆ ತಲೆ ಮೇಲೆ, ಗೊತ್ತಲ್ಲ, ಒಂದೇ ಹೊಡ್ತಾ. ಡೈರೆಕ್ಟ್ ಶಿವನ್ ಪದ. ಆ ಒಂದೇ ಹೊಡ್ತದ ಹೀರೋ ಯಾರು ಅಂತ ಯಾರಿಗೂ ಗೊತ್ತಿಲ್ಲ, ಅದು ಹೇಳೋಕ್ಕೂ ಆಗಲ್ಲ. ಸೊ ಇಟ್ಸ್ ಎ ಸಸ್ಪೆನ್ಸ್. ನೋಡಿ, ಇಲ್ಲಿ ಸೂಚನಾ ಫಲಕ ಹಾಕಿದ್ದಾರೆ. ಇದು ಟೈಗರ್ ರಿಸರ್ವ್ ಅಂತೆ. ಇಲ್ಲಿ ಡ್ರೋನ್ ಆರಿಸಿ ಶೂಟಿಂಗ್ ಮಾಡೋಂಗಿಲ್ಲ. ನಾವು ಡ್ರೋನ್ ಆರಿಸಿಲ್ಲ ಗುರು, ಬರೀ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಅಷ್ಟೇ ಶೂಟಿಂಗ್ ಮಾಡಿರೋದು. ಸೊ ಕೇಸ್ಗೀಸಲ್ಲಿ ಹಾಕೋಕೋಬೇಡಿ ಗುರು. ಇಲ್ಲಿ ಮೊಸಳೆ ಕಾಟ ಜಾಸ್ತಿ ಗುರು, ಅದಕ್ಕೆ ಸ್ವಲ್ಪ ಹುಷಾರಾಗಿದ್ದೀವಿ. ಇಲ್ಲ ಅಂದಿದ್ರೆ ಈ ನೀರಲ್ಲಿ ಒಂದು ರೌಂಡ್ ಸ್ವಿಮ್ಮು ಆ ಕಡೆ ಹೋಗಿ ಆ ಗುಡ್ಡ ದಡ ಮುಟ್ಟಿ ವಾಪಸ್ ಬರ್ತಿದ್ದೆ. ಮಾಡೋಣ, ಇಲ್ಲಿ ಮೊಸಳೆ ಕಾಟ, ನೋ ಸ್ವಿಮ್ಮಿಂಗ್. ಸಖತ್ತಾಗಿದೆ ಮಾತ್ರ. ವಾಟರ್ಸ್ ಹೆಂಗಿದೆ ಅಂದರೆ ಫಿಶಸ್ ಏನು ಕಾಣಿಸ್ತಾ ಇಲ್ಲ, ಬಟ್ ನೀರಲ್ಲಿ ಸುಳಿ ಇದೆ. ನೋಡೋಕ್ಕೆ ಬರೀ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಬಟ್ ಫ್ಲೋ ಇದೆಯಲ್ಲ, ಹಂಗೆ ಹೋಗ್ಬಿಟ್ಟು ಇಲ್ಲಿ ಬಂದು ತಿರ್ಗಾ ಹಿಂಗೆ ರಿವರ್ಸ್ ಹೊಡಿತಾ ಇದೆ ನೀರು. ಸೊ ಇವಾಗ ಏನಿಲ್ಲ, ಇಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಲ್ ಮಾಡ್ತೀವಿ. ಆ್ಯಂಡ್ ದೆನ್ ವಿ ವಿಲ್ ಲೀವ್ ಟುವರ್ಡ್ಸ್ ದಂಡೇಲಿ ಕಡೆಗೆ ಹೋಗ್ತಾ ಅಲ್ಲೊಂದು ಡ್ಯಾಮ್ ಸಿಗುತ್ತೆ, ಆದರೆ ಆ ಡ್ಯಾಮ್ನ ಕವರ್ ಮಾಡ್ತೀನಿ. ಸೊ ಈ ವಿಡಿಯೋ ಇಲ್ಲಿ ಕ್ಲೋಸ್ ಆಗುತ್ತೆ. ಸೊ ವೇಟ್ ಫಾರ್ ದ ನೆಕ್ಸ್ಟ್ ಎಪಿಸೋಡ್ ಅಂತ ಹೇಳ್ತಾ ಟಾಟಾ ಬೈ ಬಾಯ್. A few moments later. ಗುರು, ನಾವು ಕೆಳಗಡೆ ಪಾರ್ಕಿಂಗ್ ಇರಲ್ಲ, ಗಾಡಿ ಹೋಗಿಬಿಡಲ್ಲ ಅಂದ್ಕೊಂಡು ಕಾರ್ನ ಮೇಲೆ ಹಾಕಿ ಬಂದ್ವಿ. ಹತ್ಬೇಕಾರೆ ಭಯಂಕರ ಇನ್ಕ್ಲೇಷನ್ ಇದೆ. ಎಷ್ಟು? 80 ಡಿಗ್ರಿ ಇನ್ಕ್ಲೈನ್. ಹರಿಹರ ಫೋರ್ಟ್ ಪಾರ್ಟ್ 2 ಅಂತ ಭಯಂಕರ ಇದೆ. ಸೊ ಯಾರೇ ಬಂದ್ರು ಕಾರೇ ತಗೊಂಡು ಹೋಗ್ಬಿಡಿ, ಕೊನೆ ತನಕ ಹೋಗುತ್ತೆ. ಕಾರಲ್ಲೇ ಬನ್ನಿ, ಅಡ್ಡಿ ಇಲ್ಲ. ನಾವು ಮಕ್ಕರಾದ್ವಿ, ಗೊತ್ತಿಲ್ಲದೆ ಫುಲ್ ಸುಸ್ತಾಗ್ತಾಯಿದೆ. ಆದರೂ ಹೋಗ್ಬಿಟ್ಟು ನೆಕ್ಸ್ಟ್ ಬೇರೆ ಪ್ಲೇಸ್ನ ಕವರ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೋಸ್ಕರನಾರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ.